ಹೈಡ್ರೋಜನ್ ಉತ್ಪಾದನೆಗೆ ಅಂಥೇಳಿ 800 ಚದರ ಕಿಲೋಮೀಟರ್ನಲ್ಲಿ ಎಲ್ಲ ಕಡೆ ಗ್ರಿಡ್ಗಳನ್ನು ಹಾಕಿ ಅಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಪಕ್ಷಿಗಳು ಹೋಗೋಕ್ಕಾಗದಲ್ಲ, ಶಾಕ್ ಹಿಡಿಯುತ್ತೆ, ಬೀಳ್ತವೆ ಅವು. ಆ ಪಕ್ಷಿಗಳು ಈಗ 600-800 ಇದ್ದಿದ್ದು ಈಗ 60-70 ಆಗಿ 30-40ಕ್ಕೆ ಬಂದಿದೆ. ಕರ್ನಾಟಕದಲ್ಲಿ 3 ಇದ್ದಾವೆ ಅವು. ಸರ್ಕಾರದ ಯೋಜನೆಗಳಿಂದ ಆಗ್ತಾ ಅನಾಹುತಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೇಳ್ಬೇಕು ಅನ್ಕೊಂಡಿದ್ದೀನಿ. ಒಂದು ಏನಂತ ಹೇಳಿದ್ರೆ, ಇತ್ತೀಚೆಗೆ ಶ್ರೀಲಂಕಾ ಮತ್ತೆ ಭಾರತದ ಮಧ್ಯೆ ಒಪ್ಪಂದ ಆಗಿದೆ. ಅದು ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಇಂದ ಆಗಿರೋದು. ಗ್ರೀನ್ ಎನರ್ಜಿ ಅಂತ ಸೌರಶಕ್ತಿಯನ್ನ ನಮ್ಮ ಭಾರತದಲ್ಲಿ ತಯಾರು ಮಾಡಿ ನಾವು ಶ್ರೀಲಂಕಾಗೆ ಕೊಡ್ತಾ ಇದ್ದೇವೆ. ಆದ್ರೆ ಅದರಿಂದ ನಮ್ಮ ಕೃಷಿ ಭೂಮಿ ಹಾಳಾಗ್ತಾ ಇದೆ. ರಾಜಸ್ಥಾನ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲಿ ಕೆಲವು ಪ್ಲೇಸ್ಗಳಾಗಿರ್ಬೋದು, ಅದರ ಅಭಿಪ್ರಾಯ ಏನು? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಗ್ರೀನ್ ಎನರ್ಜಿ ಅಂದರೆ ಆ ವಿದ್ಯುತ್ತಿನ ಮೂಲಕ ಜಲಜನಕವನ್ನು ಉತ್ಪಾದನೆ ಮಾಡಿ ಆ ಜಲಜನಕವನ್ನು ನೀವು ಗಾಡೀಲಿ ಹಾಕ್ಕೊಂಡಿದ್ದರೆ, ಆ ಗಾಡಿಯನ್ನು ಓಡಿಸ್ತಾ ಇದ್ದರೆ ಅದರಿಂದ ಹೊಮ್ಮೋ ಹೊಗೆ ಅಂದರೆ ಅದು ನಮಗೆಲ್ಲ ಬೇಕಾದ ಹೊಗೆ. ಅದರಲ್ಲಿ ಆಕ್ಸಿಜನ್ನೇ ಬರುತ್ತೆ, ಅದರಲ್ಲಿ ನೀರು ತಯಾರಾಗತ್ತೆ, ಶುದ್ಧ ನೀರು ಬರುತ್ತೆ ಅದು. ಸೊ ಹಾಗಾಗಿ ಪೆಟ್ರೋಲ್ ಬದಲು ಹೈಡ್ರೋಜನ್ ಉಪಯೋಗಿಸ್ಕೊಂಡು ನಾವೆಲ್ಲ ಗಾಡಿ ಓಡಿಸ್ಬೇಕು. ಇನ್ನು 20 ವರ್ಷದಲ್ಲಿ ಅದಕ್ಕೆಲ್ಲರಿಗೂ ಬಂದೇ ಬರುತ್ತೆ. ಆದರೆ ಹೈಡ್ರೋಜನ್ ಎಲ್ಲಿಂದ ತರೋದು? ಅದಕ್ಕೇನು ಮಾಡಿದ್ದಾರೆ ಅಂದರೆ, ದೊಡ್ಡ ದೊಡ್ಡ ಬಿಲಿಯನೇರ್ಗಳಿಗೆ ಅದನ್ನು ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ, ನೀವು ಹೈಡ್ರೋಜನ್ ಉತ್ಪಾದನೆ ಮಾಡಿ ಅಂಥೇಳಿ. ಅವರು ಇದ್ದಕ್ಕಿದ್ದಂತೆ, ಉದಾಹರಣೆಗೆ ಗುಜರಾತ್ನಲ್ಲಿ 2300 ಚದರ ಕಿಲೋಮೀಟರ್ ದೂರದ ಎಲ್ಲ ಬಿಸಿಲನ್ನು ನಾನು ಒಬ್ಬನೇ ತಗೋತೀನಿ. ರಾಜಸ್ಥಾನದಲ್ಲಿ 680 ಚದರ ಕಿಲೋಮೀಟರ್ ಎಲ್ಲ ಬಿಸಿಲನ್ನು ನಾನು ಒಬ್ಬನೇ ತಗೋತೀನಿ. ಆ ಬಿಸಿಲಿನಿಂದ ನಾನು ಹೈಡ್ರೋಜನ್ ಉತ್ಪಾದನೆ ಮಾಡ್ತೀನಿ ಅಂತ ಅವರು ಜಾಗತಿಕ ಟೆಂಡರ್ ಫ್ಲೋಟ್ ಮಾಡಿ ಬಿಲಿಯನರ್ ಆಗಿಬಿಟ್ರು, ಅಡಿಷನಲ್ ಬಿಲಿಯನರ್ ಆಗಿಬಿಟ್ರು. ಆದರೆ ನಮ್ಮೂರಿನ ಗೊಬ್ಬರ್ ಗ್ಯಾಸ್ ಪ್ಲ್ಯಾಂಟ್ನಲ್ಲಿ ಕೂಡ ಹೈಡ್ರೋಜನ್ ಉತ್ಪಾದನೆ ಮಾಡ್ಬೋದು. ಯಾರೂ ಹೇಳೋದಿಲ್ಲ ನಮಗೆ, ಯಾಕೆಂದರೆ ಅವ್ರು ಹೇಳಬೇಕಾದ ವಿಜ್ಞಾನಿಗಳೆಲ್ಲ ಅಲ್ಲಿ ಅವರ ಉಳಿಗದಲ್ಲಿರ್ತಾರೆ. ಹಾಗಾಗಿ ಅವರು ಅಲ್ಲಿ ಅಷ್ಟು ದೊಡ್ಡ ಹೈಡ್ರೋಜನ್ ಉತ್ಪಾದನೆಗೆ ಅಂಥೇಳಿ 800 ಚದರ ಕಿಲೋಮೀಟರ್ನಲ್ಲಿ ಎಲ್ಲ ಕಡೆ ಗ್ರಿಡ್ಗಳನ್ನು ಹಾಕಿ ಅಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಪಕ್ಷಿಗಳು ಹೋಗೋಕ್ಕಾಗದಲ್ಲ, ಶಾಕ್ ಹಿಡಿಯುತ್ತೆ, ಬೀಳ್ತವೆ ಅವು. ಆ ಪಕ್ಷಿಗಳು ಈಗ 600-800 ಇದ್ದಿದ್ದು ಈಗ 60-70 ಆಗಿ 30-40ಕ್ಕೆ ಬಂದಿದೆ. ಕರ್ನಾಟಕದಲ್ಲಿ 3 ಇದ್ದಾವೆ ಅವು. 4ನೇದು ಏನಾದರೂ ಬರಲಿ ಅಂತ ತುಂಬ ಸುಂದರವಾದ ಬಸ್ಟಾರ್ಡ್ ಅಂತ, ಏರ್ಲಡ್ಡ ಅಂತ ಕರೀತಾರೆ ಅವರು. ಆ ಪಕ್ಷಿಗಳು ನಾಶ ಆಗ್ತಾ ಇದ್ದಾವೆ. ಆಮೇಲೆ ಅಲ್ಲಿ ಚಿಕ್ಕ ಪುಟ್ಟ ಸರೋವರ ಇರ್ತಿತ್ತು, ಅಲ್ಲಿ ಕುರಿಗಾರರು ಬಂದು ಮೇಯ್ತಿದ್ರು, ಕುರಿಯನ್ನು ಮೇಯಿಸ್ತಿದ್ರು, ನೀರನ್ನು ಕೊಡಿಸ್ತಿದ್ರು. ಅದನ್ನೆಲ್ಲ ಇವರು ಆ ಕುರಿಗಾರರಿಗೂ ತೊಂದರೆ ಕೊಟ್ಟು, ಆ ಪಕ್ಷಿಗಳಿಗೂ ತೊಂದರೆ ಕೊಟ್ಟು, ಅಲ್ಲಿರುವಂಥ ಚಿಕ್ಕ ಪುಟ್ಟ ಮೊಲ ಆಮೆಗಳಿಗೆ ತೊಂದರೆ ಕೊಟ್ಟು ಜಲಜನಕವನ್ನು ಉತ್ಪಾದನೆ ಮಾಡಿ ಹಂಚ್ತಾ ಇದ್ದಾರೆ. ನಮಗೆ ಇದರ ಜಾಗೃತಿ ಬಂದರೆ, ಒಂದು ಅವ್ರು ಮಾಡಬೇಕಾಗಿಲ್ಲ, ನಾವು ಜಲಜನಕ ಉತ್ಪಾದನೆ ಮಾಡ್ಬೋದು, ನಮ್ಮ ಹಳ್ಳಿಯಲ್ಲಿ ಮಾಡ್ಬೋದು ಅನ್ನೋದನ್ನು ನಾವು ಒತ್ತಾಯ ಮಾಡಿ ಹೇಳಿದರೆ, ಜಗತ್ತಿನ ಅತ್ಯುತ್ತಮ ವಿಜ್ಞಾನಿಗಳು, ತಂತ್ರಜ್ಞಾನಿಗಳೆಲ್ಲ ಇಲ್ಲೇ ಬೆಂಗಳೂರಿನಲ್ಲೇ ಇದ್ದಾರೆ. ಯಾಕೆ ಅವ್ರಿಗೆ ಮಾಡೋಕ್ಕಾಗಲ್ಲ? ಮಾಡಿ ತೋರಿಸ್ರಿ ಅಂತ ಹೇಳಬೇಕು. ಸರ್ಕಾರ ನಿರ್ಧಾರ ಮಾಡಿದರೆ 2 ವರ್ಷದಲ್ಲಿ ಹೈಡ್ರೋಜನ್ ಬಾಂಬ್ ತಯಾರು ಮಾಡಿಬಿಡ್ಬೋದು, ಅದ್ಭುತಗಳನ್ನು ಸೃಷ್ಟಿ ಮಾಡ್ಬೋದು. 2 ವರ್ಷದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿರಿ. ರೈತರಿಗೆ ಶಕ್ತಿ, ಉತ್ಪಾದನೆಯ ಶಕ್ತಿ ಕೊಡಿ. ರೈತರಿಗೆ ಪಾಪ ಈಗ ಬಿಸಿಲು ಅನ್ನೋದು ಬಹಳ ಕಷ್ಟದ ಕೆಲಸ ಆಗಿದೆ. ಆ ಬಿಸಿಲೇ ಒಂದು ಅತ್ಯುತ್ತಮ ಸಂಪನ್ಮೂಲ ಆಗತ್ತೆ. ಆ ಬಿಸಿಲನ್ನು ವಿದ್ಯುತ್ ಮಾಡಿ ಅದನ್ನು ಸಿಟಿಗೆ ಮಾರಾಟ ಮಾಡೋ ಹಾಗೆ ಮಾಡಿರಿ. ಅವರು ಫಸಲುಗಳನ್ನು ಮಾರಬೇಕಾಗಿಲ್ಲ, ಅವರು ನೀರನ್ನು ಸಂಗ್ರಹ ಮಾಡಿ ನಗರಕ್ಕೆ ಮಾರಬಹುದು, ಅವರು ಇಂಧನವನ್ನು ಸಂಗ್ರಹ ಮಾಡಿ ನಗರಕ್ಕೆ ಮಾರಾಟ ಮಾಡ್ಬೋದು. ಆ ಮೂಲಕವಾದರೂ ರೈತರನ್ನು ಬಲಪಡಿಸಿ ಅಂತ ನಾವು ಒತ್ತಾಯಪೂರ್ವಕ ಹೇಳಬೇಕಾಗಿದೆ. ಅದಕ್ಕೆ ಬೇಕಾದ ತಂತ್ರಜ್ಞಾನವನ್ನು ಬೆಂಗಳೂರಿನಲ್ಲಿರುವಂಥ ಘನಂದಾರಿ ವಿಜ್ಞಾನಿಗಳು ಹೇಳಬೇಕಾಗಿದೆ. ಆ ವಿಜ್ಞಾನವನ್ನು ನಮ್ಗೆ ಕೊಡಿ ಅಂತ ನಾವು ಒತ್ತಾಯಪೂರ್ವಕ ಕೇಳಬೇಕಾಗಿದೆ. ಪರಿಸರ ಸಮಸ್ಯೆಗೆ ಒಂದೆರಡು ಉದಾಹರಣೆ ಹೇಳ್ತೀರಾ? ನಮ್ಗೆ ಗೊತ್ತಿರೋದು ಬೇಡ ಸರ್, ಬೇರೆ ಥರ ನಮ್ಗೆ ಗೊತ್ತಿಲ್ಲದಿರೋದು ಎಷ್ಟೊಂದು ಸಮಸ್ಯೆಗಳಿರ್ತದೆ ಪರಿಸರದಲ್ಲಿ, ಆ ಥರದ್ದು ಒಂದೆರಡು ಹೇಳಿ ಸರ್. ನಿಮಗೆ ಮೈಕ್ರೋಪ್ಲಾಸ್ಟಿಕ್ ಗೊತ್ತಾ? ಗೊತ್ತಿಲ್ಲ. ನೀವು ಬೆಳಗ್ಗೆ ಟೂತ್ಪೇಸ್ಟ್ ಹಾಕ್ಕೊಂಡು ಉಜ್ಜುತ್ತೀರಲ್ಲ, ಆ ಟೂತ್ಪೇಸ್ಟ್ನಲ್ಲಿ ಬ್ರಷ್ ಅಂತೂ ಪ್ಲಾಸ್ಟಿಕ್ಕು, ಬ್ರಷ್ನಲ್ಲಿರುವಂಥ ಇದು ಕಡ್ಡಿ ಕೂಡ ಪ್ಲಾಸ್ಟಿಕ್ಕು. ಆ ಪೇಸ್ಟ್ನಲ್ಲಿ ಕೂಡ ಪ್ಲಾಸ್ಟಿಕ್ಕಿನ ಘನರೂಪ ಚಿಕ್ಕ ಇದನ್ನು ಹಾಕಿರ್ತಾರೆ. ಯಾಕಂದರೆ ಉಜ್ಜಬೇಕಾದ್ರೆ ಸ್ವಲ್ಪ ಫ್ರಿಕ್ಷನ್ ಇರಲಿ ಅಂತ ಹೇಳಿದ್ರು.
ಎಲ್ಲ ದೇಶಗಳಲ್ಲಿ, ಬೇರೆ ಎಲ್ಲ ದೇಶಗಳಲ್ಲಿ ಅದನ್ನು ಬ್ಯಾನ್ ಮಾಡಿದ್ದಾರೆ. ನೀವು ಬೆಳಗ್ಗೆ ಅಥವಾ ಮುಖ ತೊಳೆದ ಮೇಲೆ ನೀವು ಸೋಪ್ ಹಚ್ಚಿ ಹೀಗೆ ಅದೇನೋ ಒರೆಸ್ಕೋತಿರಲ್ಲ, ಮುಲಾಮ್ ಹಚ್ಕೋತಿರಲ್ಲ, ಅದರಲ್ಲೂ ಕೂಡ ಇರುತ್ತೆ. ಹಾಗಾಗಿ ನೀವು ಬೆಳಗ್ಗೆ ಯಾವುದೇ ಪ್ರಾಡಕ್ಟನ್ನು ಮಾಲ್ಗಳಲ್ಲಿ, ಅಂಗಡಿಗಳಲ್ಲಿ ಖರೀದಿ ಮಾಡಬೇಕಾದ್ರೆ ಅಲ್ಲಿ ಅದನ್ನು ಪರಿಸರ ನಿಯಮಕ್ಕೆ ಪೂರಕವಾಗಿದೆಯಾ ಅಂತ ನೋಡಬೇಕು. ಮೈಕ್ರೋ ಪ್ಲಾಸ್ಟಿಕ್ ಬೀಡ್ಸ್ ಆರ್ ಎಬ್ಸೆಂಟ್ ಅಂತ ಇದ್ದರೆ ಮಾತ್ರ ನೀವು ಅದನ್ನು ಬಳಸಬೇಕು. ನಾವು ಸುರಕ್ಷಿತ ಕನ್ಸ್ಯೂಮರ್ ಆಗಿದ್ದರೆ, ಬಳಕೆದಾರರಾಗಿದ್ದರೆ, ಇಲ್ಲಾಂದರೆ ಬಹಳ ವಿಲಕ್ಷಣವಾದ ಸಮಸ್ಯೆಗಳನ್ನ ನಮಗೆ ನಾವೇ ಸೃಷ್ಟಿ ಮಾಡ್ಕೋತಾ ಇರ್ತೀವಿ. ನಾನು ಆಗಲೇ ಹೇಳಿದ್ನಲ್ಲ, ಮಾಸ್ಕಿಟೋ ಮ್ಯಾಟ್ ತರಬೇಕಾದ್ರೆ ನಮಗದು ಗೊತ್ತಿಲ್ಲ, ನಾವು ಅದನ್ನು ಉಸಿರಾಡ್ತೀವಿ. ನಮಗೂ 40 ವರ್ಷದ ನಂತರ ಈ ಮಾಸ್ಕಿಟೋ ಹೊಗೆಯಿಂದ ಏನಾಗುತ್ತೆ ಗೊತ್ತಾ, ಸೊಳ್ಳೆಗಳು ಸಾಯೋದಿಲ್ಲ, ಅವು ಕೈಕಾಲೆಲ್ಲ ಹೀಗಾಗ್ತವೆ, ಕೊಕ್ಕೆ ಆಗಿಬಿಡ್ತವೆ. ನೀವು 30 ವರ್ಷ 35 ವರ್ಷ ಅದೇ ನುಂಗ್ತಾ ಇದ್ದರೆ ನಿಮಗೆ ಸಂದು ನೋವು. ಆಮೇಲೆ ಪತ್ರಿಕೆಗಳ ದೊಡ್ಡ ಜಾಹೀರಾತು, ಸಂದು ನೋವು ನಿಮಗೆ, ನಮಗೆ ಇಲ್ಲಿ ಬಂದಿನ ಔಷಧ ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಸಂದು ನೋವು, ಇಲ್ಲಿ ಸಂದು ನೋವು, ಅಲ್ಲಿ ಪಕ್ಕದಲ್ಲೇ ಮಸ್ಕಿಟೋ ರಿಪೆಲೆಂಟ್ನ ಜಾಹೀರಾತು ಇರುತ್ತೆ. ಅವು ಎರಡರ ಮಧ್ಯೆ ನಾವು ಸಿಕ್ಕಾಕ್ಕೊಂಡಿದ್ದೀವಲ್ಲ, ಅದು ಅತ್ಯಂತ ದೊಡ್ಡ ಪರಿಸರ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ. ಸೊ ಹಾಗಾಗಿ ನಾವು ಕಣ್ಣೆತ್ತಿ ನೋಡೋದಲ್ಲೆಲ್ಲ ಪರಿಸರ ಸಮಸ್ಯೆ, ಆಕಾಶದ ಕಡೆ ನೋಡಿದ್ರೆ ಅಲ್ಲಿ ಪರಿಸರ ಸಮಸ್ಯೆ, ಭೂಮಿ ಕೆಳಗೆ ನೋಡಿದ್ರೆ ಅಲ್ಲಿ ಪರಿಸರ, ಇಡೀ ಒಂದು 360 ಡಿಗ್ರೀಸ್ ಮೂಲಕ ನಾವು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ.